ಎಲೆಕ್ಷನ್ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಏನು ಇವತ್ತು ನಡೀತೋ ಮೊದಲಾಗಿ ಸ್ವಾಮಿ ಅವರಿಗೆ ಮತ್ತು ರೂಪ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಏನು ನಮ್ಮ ಶಾಸಕರು ರವಿಯಣ್ಣ ಅವರು ಮತ್ತು JDS ಪಕ್ಷದ ಮುಖಂಡರು ಮತ್ತು BJP ನಾಯಕರಾದ ರಾಮಚಂದ್ರೇಗೌಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದ್ರ ಜೊತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ಬಂದು ಒಂದು ಸಹಕಾರ ಕೊಟ್ಟಿದ್ದಾರೆ ಶಿಡ್ಲಘಟ್ಟ ನಗರಸಭೆ ಚುನಾವಣೆಯಲ್ಲಿ ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ತಿಳಿಸ್ತೀನಿ. ಏನೊಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಮ್ಮ ಶಾಸಕರಾದ ರವಿಯಣ್ಣ ಅವರ ನೇತೃತ್ವದಲ್ಲಿ. ಅದು ಒಳ್ಳೆಯದಾಗೇ ಆಗುತ್ತೆ, ಶಿಡ್ಲಘಟ್ಟ ನಗರ ಅಭಿವೃದ್ಧಿ ಆಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 1-2 ತಿಂಗಳಿಂದ ನಾನು ಬಂದಾಗ ಇದೇ ಕ್ವಶನ್ ಕೇಳಿದ್ದೀನಿ. ಏನು 3 ತಿಂಗಳಾಯಿತು ನಾನು ಆಯ್ಕೆ ಆಗಿ 3 ತಿಂಗಳಲ್ಲಿ ಸುಮಾರು 2 ತಿಂಗಳು ನಮ್ಮದು ಬರೀ ಸೆಷನ್ಸಲ್ಲೇ ಇದಾಗಿದೆ. ಬಟ್ ಅಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅಂದರೆ ಏನು ಪ್ರಪೋಸಲ್ ಅನ್ಸೊಂದು ಹೋಗ್ಬೇಕು, ಅದು DC ಮುಖಾಂತರನೇ ಈ ಪ್ರಪೋಸಲ್ಸ್ ಏನಿದೆ. ಇವಾಗ ದಿಶಾ ಮೀಟಿಂಗ್ ಇತ್ತು ಇವತ್ತು, ಬಟ್ ಈ ಎಲೆಕ್ಷನ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ. ಬಟ್ ಇವಾಗ ಮೀಟಿಂಗ್ ಆಗಿದೆ, ಬಟ್ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಅರ್ಧ ಗಂಟೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಡೆವಲಪ್ಮೆಂಟ್ ವರ್ಕ್ಸ್ ಏನು ಅಂತ ನೀವು ಕೇಳ್ತಾ ಇದ್ದೀರಾ. ಉದ್ಯೋಗ ಇರ್ಬೋದು ಮತ್ತು ನೀರು ಸಮಸ್ಯೆ, ಇವೆರಡೇ ಆ್ಯಕ್ಚುಲಿ ಸಮಸ್ಯೆಗಳು ನಮ್ಮ ಕೋಲಾರ ಜಿಲ್ಲೆಗೆ. ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಎರಡಿದ್ರೂ ಅಲ್ಲಿ ಏನಾಗ್ತಿದೆ ಅಂದರೆ ಬರೀ ಕೋಲಾರ ಮತ್ತು ಬಂಗಾರಪೇಟೆ ಅವ್ರಿಗೆ ಮಾತ್ರ ಕೆಲಸ ಸಿಗ್ತದೆ. ಬಟ್ ಇಲ್ಲಿ ಏನಂದರೆ ಯಾವುದಾದ್ರೂ ಒಂದು ಕಾರ್ಖಾನೆ ಬರಬೇಕು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದ್ರೇ ಇಲ್ಲಿ ಕೆಲಸ ಸಿಗೋದು. ಯಾಕಂದರೆ ಯುವಕರು ITI ಮತ್ತು ಡಿಪ್ಲೊಮಾ ಮಾಡಿದ್ದಾರೆ. ನಾನು ಹೋದ ವಾರ ಬೆಮೆಲ್ CMD ಮೀಟ್ ಮಾಡಿದಾಗ ಇದೇ ವಿಚಾರ ಮಾತಾಡಿದ್ದೀನಿ. KGF ಅಲ್ಲಿ ಏನು ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಬೆಮೆಲಲ್ಲಿ ಏನೊಂದು ಇದು ನಡೀತಾ ಇದೆ, ಅಲ್ಲಿ ಒಂದು ಸ್ಟ್ರೈಕು ನಡೀತು 1 ತಿಂಗಳಿಂದ. ನಮ್ಮನ್ನು ತಗೊಂಡಿಲ್ಲ, ಪರ್ಮನೆಂಟ್ ಮಾಡಿಲ್ಲ. ಬಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಏನಿದೆ ಅದು ಹಂಗೆ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಮಾತಾಡಿದಾಗ ಅವ್ರಿಗೆ ಅದು ಹೇಳಿದ್ದೀನಿ, ಸ್ಕಿಲ್ ಡೆವಲಪ್ಮೆಂಟ್ಸ್ ಅಂತ ಏನು ನೀವು ಮಾಡ್ತಾ ಇದ್ದೀರೋ, ಎಲ್ಲಿ ನಮಗೆ ಸ್ಕಿಲ್ ಇದೆ ಅಂದರೆ ಇವಾಗ ಅಲ್ಲಿ ನಮ್ಮದು ಮೇಜರ್ ಆಗಿ ಡಿಪ್ಲೊಮಾ ಮತ್ತು ITI ಮಾಡೋದು, ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ ಅಂತಹ ಒಂದು ಫ್ಯಾಕ್ಟ್ರಿ ತಂದು ಹಾಕಿದ್ರೆ ಒಂದು ಇದಾಗುತ್ತೆ ಅಂತ ನಾವು ಈ ನಿಟ್ಟಿನಲ್ಲಿ ಇವಾಗಲೇ ಕುಮಾರಸ್ವಾಮಿ ಅವರಿಗೆ ಮಾತಾಡ್ತೀವಿ. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂದರೆ ಯಾವುದಾದ್ರೂ ಒಂದು 2 ವೀಲರ್ಸ್ದು ಇಲ್ಲಾಂದರೆ 4 ವೀಲರ್ಸ್ ಒಂದು ಫ್ಯಾಕ್ಟ್ರಿ ಬಂದು ಹಾಕ್ಬೇಕು. ಇದ್ರ ಬಗ್ಗೆ ಆಲ್ರೆಡಿ ನನ್ನ ಹಂತದಲ್ಲಿ ಕಿಯಾ ಮೋಟರ್ಸ್ ಅವ್ರು ಮಾತಾಡಿದ್ರು. ಅವರು ಫೀಸಿಬಿಲಿಟಿ ನೋಡಬೇಕು, ಜಾಗ ಹೆಂಗಿದೆ ಏನು ಅಂತ. ಸೊ ಇದ್ರ ವಿಚಾರದಲ್ಲಿ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಅದನ್ನು ನೋಡ್ತೀವಿ. ನಾವು ಶಿಡ್ಲಘಟ್ಟ ಗಡಿ ಭಾಗ ಅದು ಇದು ಅಂತ ನಾನೇನು ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ಇದು ಎಲ್ಲರಿಗಿಂತೂ ಹತ್ರ ಇರೋದು ನಮ್ಮ ಇಂಡಿಕೇಟರ್. ಸೊ ಯಾರಾದರೂ ಫ್ಯಾಕ್ಟ್ರಿ ಆದರೆ ನ್ಯಾಷನಲ್ ಹೈವೇ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಹತ್ರ ಇದೆಯೋ ಮೊದಲ ಆದ್ಯತೆ ಇಲ್ಲಿಗೆ ಕೊಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ, ಸೊ ಅದ್ರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಹೆಚ್ಚಿನ ಒಳ್ಳೆಯ ಈ ಭಾಗದಲ್ಲಿ ಬರ್ತಾ ಇರ್ತಾರೆ. ನಾಳೆ ಇನಾಗ್ರೇಷನ್ ಇದೆ, ಕರೆದಿದ್ದಾರೆ. ಬಟ್ ಏನು ಅಂದರೆ ನಾವು ಮತ್ತೆ ಇವಾಗ AWE ಇಂಜಿನಿಯರ್ ಅವರು ಮಾತಾಡಿದ್ದೀನಿ. ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಬಂದು ರವಿಯಣ್ಣ ಅವ್ರನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಟೇಕ್ ಸಮ್ ಟೈಮ್. ಈ ಭಾಗದಲ್ಲಿ ಒಂದು 500 ಕೆರೆಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಇಲ್ಲ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದ ಮೇಲೆ ನಮಗೆ ಇದಾಗುತ್ತೆ. ಯಾಕಂದ್ರೆ ನಮ್ಮ ಮಾಹಿತಿ ಇಲ್ಲದೆ ನಾನು ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಸೊ ಅವರು ಸೋಮವಾರ ಬಂದು ಮಾತಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಹಾಲಿನ ಖರೀದಿ ದರ ಸಹ ಒಂದು ಕಡಿಮೆ ಆಗಿದೆ ಸರ್. ನೀವು ಇದು ಕೇಳಬೇಕು, ಸ್ಟೇಟ್ ಗೌರ್ಮೆಂಟ್ ಕೇಳಬೇಕು. ಏನು ರೈತರ ಪರವಾಗಿದ್ದಾರಾ, ಜನರ ಪರವಾಗಿದ್ದಾರಾ ಅಂತ. ಅದು ನಿಮಗೆ ಗೊತ್ತು ಏನು ನಡೀತಾ ಇದೆ ಅಂತ. ಇವಾಗ ಏನು ಕಾರ್ಯವೈಖರಿ ಹೆಂಗೆ ನಡೀತಾ ಇದೆ ನಮ್ಮ ಸರ್ಕಾರ ಅಂತ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾತೆತ್ತಿದ್ರೆ ಬರೀ ನಾವು ಜನಕ್ಕೆ ಪರವಾಗಿದ್ದೀವಿ, ನಾವು 5 ಗ್ಯಾರಂಟಿಗಳು ಕೊಡ್ತೀನಿ ಅಂತ. ಇವಾಗ ಒಂದು ಕೈಯಲ್ಲಿ ಕೊಡ್ತಾರೆ, ಒಂದು ಕೈಯಲ್ಲಿ ಕಿಟ್ಕೊಳ್ತಾರೆ. ಇವಾಗ 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ. ಅದೇ ಹಾಲಿನ ದರದಲ್ಲಿ ವಾಪಸ್ ತೊಗೊಂಡ್ರೆ ಉಪಯೋಗ ಏನಾಯಿತು? ಸೊ ದೇ ಆರ್ ಓನ್ಲಿ ಡೂಯಿಂಗ್ ಮ್ಯಾಥಮೆಟಿಕ್ಸ್, ಪ್ಲಸ್ ಮೈನಸ್ ಮಾಡಿ ಕೊನೆಗೆ 0 ತಂದುಬಿಡ್ತಾರೆ ಅಷ್ಟೇ ಜನ. ಈಗ 5 ಗ್ಯಾರಂಟಿಗಳ ಜೊತೆಗೆ ಮತ್ತೆ 1-2 ಗ್ಯಾರಂಟಿಗಳನ್ನ ತರಬೇಕು ಅಂತ ಪ್ಲಾನ್ ಮಾಡ್ತೀವಿ. ಒಂದು ಶಿಕ್ಷಣ, ಆರೋಗ್ಯ ಕೂಡ ನಾವು ಸುಲಭವಾಗಿ ಕೊಡ್ತೀವಿ ಅನ್ನೋ
ಶಿಕ್ಷಣ ಆರೋಗ್ಯ ಮಾಡಲಿ, ಅಟ್ಲೀಸ್ಟ್ ಅಲ್ಲಿ ಹೋಗಕ್ಕೆ ಕರೆಕ್ಟಾಗಿ ರೋಡ್ ಇರಬೇಕು. ರೋಡ್ಗಳೇ ಕರೆಕ್ಟಾಗಿಲ್ಲ ಅಂದರೆ ಇವಾಗ ಆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದರೆ ನೀವು ಹಾಸ್ಪಿಟ್ಲು ಮತ್ತು ಎಜುಕೇಷನ್ ಮಾಡ್ತೀವಿ ಅಲ್ಲಿ ಹೋಗೋಕ್ಕೆ ಕರೆಕ್ಟಾಗಿ ರೋಡ್ ಆದರೂ ಇರಬೇಕು. ರೋಡ್ಗಳೇ ಇಲ್ಲ, ಏನೂ ಇಲ್ಲ, ನೀವು ಮತ್ತೆ ಇನ್ನೊಂದು ದೊಡ್ಡ ಆಸೆ ತೋರಿಸ್ತಾ ಇದ್ದೀವಿ. ಅಷ್ಟೇ ಮಾಡ್ತಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಕುತೂಹಲ ನಡೆಸ್ತಾ ಇದೆ ಸರ್. ಈಗ ಅಂದ್ರೆ ಅವರ ಅಧಿಕಾರದಲ್ಲಿ ಈಗ ಸಿಎಂಗಳ ಬದಲಾವಣೆಗೆ ಕುರ್ಚಿಗಾಗಿ ಜಾಸ್ತಿ ಪೈಪೋಟಿ ನಡೆಸ್ತಾ ಇದೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಈಗ ರಾಜೀನಾಮೆ ಕೊಡ್ತಾ ಇದೆ ನಮ್ಗೆ ಗೊತ್ತಿಲ್ಲ. ನೀವು ಅವ್ರ ಇವ್ರಿಗೆ ಕೇಳಬೇಕು, ನೀವು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ MLAs ಮಿನಿಸ್ಟರ್ಸ್ ನಾವು ಯಾವತ್ತೂ ಸರ್ಕಾರ ಬೀಳಿಸ್ಬೇಕು ಅಂತಿಲ್ಲ. ಯಾರು ನಾವು BJP ಮತ್ತು JDS ಅವ್ರು ಮಾತಾಡಿದ್ದೇನೆಂದರೆ ಮೂಢ ಅವ್ಯವಹಾರ ಮಾತ್ರ ಮಾತಾಡಿ ಅವರೇ ಇದು ಮಾಡ್ತಾರೆ, ನಮ್ಮನ್ನು ಕೆಳಗಿಳಿಸ್ಬೇಕು ಅಂತ ಅವರೇ ಸೃಷ್ಟಿ ಮಾಡ್ಕೊಂಡು ಇದೆಲ್ಲ ಮಾಡ್ತಾರೆ ಹೊರತು ನಾವಂತೂ ಮೂಢ ಹಗರಣ ಏನಾಗಿದೆ ಅದನ್ನು ಬಯಲು ಆಚೆ ತಂದಿಟ್ಟಿದ್ವಿ ಅಷ್ಟೇ. TPS ಮತ್ತು ZP ಎಲೆಕ್ಷನ್ಸ್ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯನ ಮುಖಾಂತರ ಹೇಳ್ತಾ, ಇವತ್ತೇನು ಹಬ್ಬದ ವಾತಾವರಣದಲ್ಲಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಏನು ಚುನಾವಣೆಗೆ ಸಾಕಷ್ಟು JDS ಇಂದ ಇರ್ಬೋದು, BJP ಇಂದ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಅದ್ರ ಜೊತೆಗೆ ಕಾಂಗ್ರೆಸ್ ಇಂದ ಕೂಡ ಕೌನ್ಸಿಲರ್ಸ್ ಎಲ್ಲ ಒಗ್ಗಟ್ಟಾಗಿ ಬಂದು ಅಭಿವೃದ್ಧಿಯತ್ತ ಇವತ್ತು ಚಿಂತೆ ಮಾಡಿ ಅಭಿವೃದ್ಧಿ ಆಗಬೇಕು. ನಗರದಲ್ಲಿ ಸಾಕಷ್ಟು ಕೆಲಸಗಳಾಗೋದಿದೆ. ಇವಾಗ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಬಂದು ಇವತ್ತೊಂದು 21 ಮತಗಳನ್ನು ತಗೊಂಡು ಇವತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ವೆಂಕಟಸ್ವಾಮಿ ಅವರು ಮತ್ತು ರೂಪಾ ನವೀನ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಏನು ಇವತ್ತು ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳೇನಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಎಲ್ರಿಗೂ ಶುಭಾಶಯನ ಹೇಳ್ತಾ ನಮಸ್ಕಾರ. ಜನತೆಗೆ ಮುಂಗಡವಾಗಿ ಗೌರಿ ಗಣೇಶನ ಹಬ್ಬದ ಶುಭಾಶಯ. ಏನು ಈ ದಿನ ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಇವತ್ತು JDS ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಟಸ್ವಾಮಿ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇನ್ನೊಬ್ಬರು JDS ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪಾ ನವೀನ್ ಅವರನ್ನು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಚುನಾವಣೆಯನ್ನು ತಿಳಿಸ್ಕೊಟ್ಟಂಥ ತಾಲೂಕಿನ ಎಲ್ಲ JDS ಪಕ್ಷದ ಮುಖಂಡರಿಗೂ, ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರಿಗೂ, ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನವರು, ಅವರ ಪಕ್ಷದ ಸದಸ್ಯರುಗಳು ಹಾಗೂ ಏನಿವತ್ತು ಇಂಡಿಪೆಂಡೆಂಟ್ ಸದಸ್ಯರುಗಳು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ನಗರಸಭೆ ಒಳ್ಳೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ನಮ್ಮ ಸಹಕಾರ ಕೊಟ್ಟು ಇವತ್ತು 21 ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಾದ ದೇವೇಗೌಡರು ಮತ್ತು ಕುಮಾರಣ್ಣನವರು ಒಂದು ಸಹಕಾರ ಹಾಗೂ ಇವತ್ತು ಈ ಪಕ್ಷದ ಎಲ್ಲ ಮುಖಂಡರು ಶ್ರಮದಿಂದ ಇವತ್ತು ಈ ಒಂದು ಕ್ಷೇತ್ರದಲ್ಲಿ JDS ಪಕ್ಷದ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸಂದರ್ಭದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ, ಎಲ್ಲ ಪಕ್ಷದವ್ರಿಗೂ ನಾನು ಇವತ್ತು ತಲೆಬಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮಹಿಳಾ ಸದಸ್ಯರ ಒಂದು ಶಕ್ತಿ, ಅವರ ಒಂದು ಒಗ್ಗಟ್ಟಿನಿಂದ ಇವತ್ತು ನಮ್ಮ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ, ಇವತ್ತು ಅಧಿಕಾರ ನಮ್ಮ ಸಿಗ್ಲಿಕ್ಕೆ ಕಾರಣ ಅಂತ ಕೂಡ ಸಹ ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.